ನಮಸ್ತೆ, ನಾನು ಬಸವರಾಜು. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ನಡೀತಿದೆ. ಪಶ್ಚಿಮ ಏಷ್ಯಾದ ಈ ಸಂಘರ್ಷದಿಂದಾಗಿ, ಯಾಕಂದರೆ ಅಮೇರಿಕಾ ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು, ಇಸ್ರೇಲ್ ಜೊತೆಯಲ್ಲಿ ನಿಂತಿರುವಂಥದ್ದು. ಯಾವ ಕಾರಣಕ್ಕೆ? ಇದೇ ತೈಲ ಅನ್ನೋ ಮಹಾನ್ ಸಂಪತ್ತಿಗೋಸ್ಕರ. ಈಗೇನು ಯುದ್ಧ ನಡೀತಿದೆ, ಈ ಯುದ್ಧದಿಂದಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಅಭಾವ ಹೆಚ್ಚಾಗ್ತಿದೆಯಾ? ಒಂದು ಗ್ಯಾಸ್ ಎಮರ್ಜೆನ್ಸಿ ಭಾರತದಲ್ಲಿ ಕಾಣಿಸ್ತಿದೆಯಾ? ಯಾಕಂದರೆ ಬಹುಪಾಲು LPG ಗ್ಯಾಸ್ ಕಂಪನಿಗಳ ಗ್ರಾಹಕರೇನಿದ್ದಾರೆ ಅವರಿಗೆ ಆತಂಕ ಶುರುವಾಗಿರುವಂಥದ್ದು. ಅವರು ಆನ್ಲೈನಲ್ಲಿ ಬುಕ್ ಮಾಡಲಿಕ್ಕೂ ಆಗ್ತಿಲ್ಲ, ಅಥವಾ ಫೋನ್ ಮಾಡಿ ಕಸ್ಟಮರ್ ಕೇರ್ ಮೂಲಕ ಏನು ನಾರ್ಮಲಾಗಿ ಬುಕ್ ಮಾಡ್ತಿದ್ರು ಅದು ಕೂಡ ಸಾಧ್ಯ ಆಗ್ತಿಲ್ಲ. ಏನಾಗ್ತಿದೆ? ಗ್ಯಾಸೇ ಸಿಗೋದಿಲ್ವಾ? 1 ತಿಂಗಳು 2 ತಿಂಗಳು? ಸಾಕಷ್ಟು ಅನುಮಾನಗಳು, ಸಂಶಯಗಳು ಗ್ರಾಹಕರನ್ನೂ ಕಾಡ್ತಿದೆ. ಇದರ ಮಧ್ಯೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳ ಒಂದು ಭಯೋತ್ಪಾದನೆ, ಅವರೇ ಭಯವನ್ನು ಉತ್ಪಾದನೆ ಮಾಡ್ತಿದ್ದಾರೆ. ಈಗ ಗ್ಯಾಸೇ ಸಿಗಲ್ಲ, ಹೋಟ್ಲುಗಳೆಲ್ಲ ಮುಚ್ಚಿ ಬಿಸಾಕಿದ್ದಾರೆ, ಇನ್ನೇನು ಇರೋದೇ ಇಲ್ಲ, ಗ್ಯಾಸ್ ಇರಲ್ಲ, ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ನಿ ಅನ್ನುವಂತಹ ಒಂದು ನರೇಟಿವನ್ನು ಸೆಟ್ ಮಾಡ್ತಿದ್ದಾವೆ. ಯಾಕೆ? ಸತ್ಯ ಏನು? ಭಾರತದ ತಾಕತ್ತೇನು? ಎಲ್ಲವನ್ನ ಹೇಳ್ತೀನಿ, ವಿಡಿಯೋವನ್ನು ಕೊನೆ ತನಕ ನೋಡಿ. ಭಾರತದಲ್ಲಿ ಮಾರ್ಚ್ ಈಗ ಮೊದಲ ವಾರ ಬ್ಯಾರೆಲ್ ಬೆಲೆ ಹೆಚ್ಚಾಯಿತು. $100 ಇದ್ದಿದ್ದು ಆಲ್ಮೋಸ್ಟ್ $120 ತನಕ ಹೋಗುತ್ತೆ ಅನ್ನುವಂತಹ ಎಲ್ಲ ಊಹಾಪೋಹಗಳು ಒಂದು ಕಡೆ ಆದರೆ, ಅದರಲ್ಲಿ ಎಲ್ಲವೂ ಊಹಾಪೋಹನ ಅಲ್ಲ, ಒಂದಷ್ಟು ಸತ್ಯ ಕೂಡ ಇದೆ. ನಮಗೆ ಈಗ ಸಮಸ್ಯೆ ಆಗ್ತಿರೋದಕ್ಕೆ ಮೂಲ ಕಾರಣ, ಹೌದು, ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಸಂಘರ್ಷ ಏನಿದೆ, ಅಮೆರಿಕಾದ ಪ್ರೇರಿತ ಯುದ್ಧ ಸಂಘರ್ಷ, ಅದರಿಂದಾನೇ ಇದೆಲ್ಲ ಸಮಸ್ಯೆ ಆಗ್ತಿರುವಂಥದ್ದು. ಗ್ಯಾಸ್ ಎಮರ್ಜೆನ್ಸಿ ಅನ್ನುವಂಥದ್ದು ಕೇವಲ ಕೃತಕ ಅಭಾವ ಸೃಷ್ಟಿಸಿ ಜನರನ್ನು ಮತ್ತಷ್ಟು ಹಿಂಡಿ ಹಿಪ್ಪೆ ಮಾಡಿ ಅವ್ರ ಹತ್ರ ವಸೂಲಿ ಮಾಡಲಿಕ್ಕೆ, ಹಗಲು ದರೋಡೆ ಮಾಡಲಿಕ್ಕೆ ಒಂದಷ್ಟು ಗ್ಯಾಸ್ ಕಂಪನಿಗಳು ಎಲ್ಲ ರೀತಿಯ ಸ್ಟ್ರಾಟಜಿಯನ್ನು, ಪ್ಲಾನನ್ನು ಮಾಡ್ಕೊಂಡಿವೆ. ಸರ್ಕಾರದ ಬೆಂಬಲ ಇರುತ್ತಾ? ಇಲ್ಲದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ಎಲ್ಲ ಒಂದು ಹಂತಕ್ಕೆ ಮುಂದೆ ನುಗ್ಗಿದ ಮೇಲೆ, ಒಂದು ಹಂತಕ್ಕೆ ಜನರಿಂದ ವಸೂಲಿ ಮಾಡಿದ ಮೇಲೆ ಸರ್ಕಾರಗಳು ಟೈಟ್ ಮಾಡುವ ಪ್ರಯತ್ನವನ್ನು ಆಮೇಲೆ ಮಾಡ್ತವೆ, ಈಗ ಮಾಡೋದಿಲ್ಲ. ಈಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ನೇರ ಸಂಘರ್ಷ ತೈಲ ಮಾರುಕಟ್ಟೆಯಲ್ಲಿ ಕೃತಕ ಅಭಾವವನ್ನು ಸೃಷ್ಟಿಸಿದೆ. ಇದು ಕೃತಕ ಅಭಾವ. ಭಾರತದ ಬಳಿ ಸುಮಾರು ನಿಮ್ಗೆ ಆಲ್ಮೋಸ್ಟ್ 140 ದಿನಗಳಿಗೆ ಸಾಕಾಗುವಷ್ಟು ಇಡೀ ದೇಶಕ್ಕೆ, ಅದು ಪೆಟ್ರೋಲ್ ಇರಲಿ, ಡೀಸೆಲ್ ಇರಲಿ, ಅಡುಗೆ ಅನಿಲ ಇರಲಿ, ಎಲ್ಲವೂ ಕೂಡ ದಾಸ್ತಾನು ಇರಬೇಕು. ಯಾಕೆ? ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಹರ್ಮುಜ್ ಜಲಸಂಧಿ ಏನಿದೆ, ಅಲ್ಲಿಂದಲೇ ಭಾರತ ಸೇರಿದಂತೆ ವಿಶ್ವದ ಸುಮಾರು 20% ಇಂಧನ ಬಳಕೆದಾರರು ಯಾರಿದ್ದಾರೆ ಅವರಿಗೆ ಇದೇ ಹರ್ಮುಜ್ ಜಲಸಂಧಿಯ ಮೂಲಕವೇ ಬರಬೇಕು. ಈಗ ಯುದ್ಧ ನಡೀತಿರೋ ಸಂದರ್ಭದಲ್ಲಿ ಅದನ್ನು ಕ್ಲೋಸ್ ಮಾಡಿದೆ. ಆದಾಗ್ಯೂ ಭಾರತ ಸರ್ಕಾರ, ಜೈಶಂಕರ್ ಅವರು ವಿದೇಶಾಂಗ ಸಚಿವರು, ಯುದ್ಧದ ನಡುವೆನೇ ಇರಾನ್ ಜೊತೆಯಲ್ಲಿ ಮಾತುಕತೆ ನಡೆಸಿಕೊಂಡು ಭಾರತಕ್ಕೆ ಇಂಧನ ಪೂರೈಕೆ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಂಡಿದ್ದಾರೆ. ಬರಬೇಕಾದ್ರೆ ಒಂದಷ್ಟು ಹಡಗುಗಳು ಕೂಡ ಭಾರತದವು ಬ್ಲಾಸ್ಟ್ ಆಗಿದ್ದು ಕೂಡ ಸುದ್ದಿಯನ್ನು ನೀವು ನೋಡಿದ್ದೀರಿ. ಇದೇನೇ ಇರಬಹುದು, ಪೂರೈಕೆ ಮತ್ತು ಬೇಡಿಕೆಯ ಅಸಮತೋಲನ ಯಾಕಾಗ್ತಿದೆ? ಗ್ಯಾಸ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳದ್ದು. ಈಗ ಬರೀ ಗ್ಯಾಸ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಯಾಕೆ? ಮಿಡ್ಲ್ ಕ್ಲಾಸ್ ಜನಕ್ಕೆ ಬೇಕಿರುವಂಥದ್ದು ಪೆಟ್ರೋಲ್ ಓಡಿಸೋ ಗಾಡಿನೋ, ಡೀಸೆಲ್ ಓಡಿಸೋ ಗಾಡಿನೋ ಅಲ್ಲ, ಅಡುಗೆ ಅನಿಲವನ್ನೇ ಇವರು ಮೇನ್ ಸ್ಟ್ರೀಮ್ ಮಾಧ್ಯಮಗಳಿರಬಹುದು, ಅಥವಾ ಯಾರು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಅವರೆಲ್ಲರೂ ಕೂಡ ಈಗ ಭಯವನ್ನು ಸೃಷ್ಟಿಸ್ತಿದ್ದಾರೆ. ಗ್ಯಾಸ್ ಸಿಗೋದಿಲ್ಲ, ಅದು ಕೃತಕ ಅಭಾವ ಮಾತ್ರನೇ, ಆರ್ಟಿಫಿಷಿಯಲ್ ಶಾರ್ಟೇಜನ್ನು ತೋರಿಸ್ತಿರೋದು ಈ ದೊಡ್ಡ ದೊಡ್ಡ ಗ್ಯಾಸ್ ಕಂಪನಿಗಳೇನಿದ್ದಾವೆ ಅವು ಮುಕ್ಕಿ ತಿನ್ನೋಕ್ಕೋಸ್ಕರನೇ ವಿನಃ ಇನ್ನೇನಕ್ಕೂ ಅಲ್ಲ. ಒಪೆಕ್ ರಾಷ್ಟ್ರಗಳು, ಏನು ತೈಲ ಉತ್ಪನ್ನ ಮಾಡುವಂತಹ ರಾಷ್ಟ್ರಗಳು, ಈ ಯುದ್ಧದ ಸಂಘರ್ಷದ ಸಂದರ್ಭದಲ್ಲಿ ತೈಲ ಉತ್ಪಾದನೆಯನ್ನು ಮಿತಿಗೊಳಿಸಿರುವಂಥದ್ದು, ಮತ್ತು ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ರಷ್ಯಾದ ಬಳಿ ಇದ್ದಂತಹ ತೈಲದ ನಿರ್ಬಂಧ ಏನಿತ್ತು ಅಥವಾ ಒಂದು ಶಾರ್ಟೇಜ್ ಏನಿತ್ತು ಅದು ಕೂಡ ಮಾರುಕಟ್ಟೆಯಲ್ಲಿ ತೈಲದ ಲಭ್ಯತೆ ಕಡಿಮೆ ಆಗೋದಕ್ಕೆ ಕಾರಣ ಆಗಿರುವಂಥದ್ದು. ಇನ್ನೂ ಮುಖ್ಯ ಅಂದರೆ, ಕೇವಲ ಕಚ್ಚಾ ತೈಲ ಮಾತ್ರವಲ್ಲದೆ ಕತಾರ್ನಿಂದ ಬರುವ LNG ಪೂರೈಕೆಯೂ ಸಹ ಕುಂಠಿತಗೊಂಡಿರುವುದು ಒಟ್ಟಾರೆ ಇಂಧನ ಮಾರುಕಟ್ಟೆಯ ಮೇಲೆ ಒತ್ತಡ ಹೇರಿದೆ. ಈ ಬಿಕ್ಕಟ್ಟಿನಿಂದ ಭಾರತದಂತಹ ಆಮದು ಅವಲಂಬಿತ ದೇಶಗಳಲ್ಲಿ ಇಂಧನ ಅನಿಲ ದರಗಳ ಗಣನೀಯ ಏರಿಕೆ ಕೂಡ ಆಗುವ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕುವಂತಿಲ್ಲ. ಇದು ಒಂದು ಕಡೆ.
ಈಗ ಗ್ಯಾಸ್ ಎಮರ್ಜೆನ್ಸಿಯ ಸತ್ಯಾಸತ್ಯತೆ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಿದೆ. ಒಂದು ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ, ಅದು ಇರಾನ್ ಇಸ್ರೇಲ್ ನಡುವಿನ ಅಮೆರಿಕ ಪ್ರೇರಿತ ಯುದ್ಧ ಏನಿದೆ, ಇದರಿಂದಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ನಡೆಯುವ ಗ್ಯಾಸ್ ಆಮದಿನಲ್ಲಿ ಅಡಚಣೆ ಉಂಟಾಗಿರುವುದು ನಿಜ. ಇದರಿಂದಾಗಿ ಸರ್ಕಾರ ಕೈಗಾರಿಕೆಗಳಿಗೆ ನೀಡುವ ಗ್ಯಾಸ್ ಪೂರೈಕೆಯನ್ನು ಕಡಿತಗೊಳಿಸಿ ಮನೆ ಬಳಕೆದಾರರು ಯಾರಿದ್ದಾರೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಪ್ರಯತ್ನಕ್ಕೆ ಈಗ ಕೈ ಹಾಕಿದೆ. ಅದು ಮೊದಲೇ ಮಾಡ್ಕೊಂಡಿದ್ದಿದ್ರೆ ಯುದ್ಧ ಶುರುವಾಗಿ ಆಲ್ಮೋಸ್ಟ್ 10, 12, 13 ದಿನ ಆಗ್ತಾ ಬಂದಿದೆ. 5ನೇ ದಿನಕ್ಕೆ ಅಂಥದ್ದೊಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದರೆ ಜನಕ್ಕೆ ಇಷ್ಟೊಂದು ಆತಂಕ ಆಗ್ತಿರ್ಲಿಲ್ಲ. ಈಗಲೂ ಕೂಡ ಸಮಸ್ಯೆ ಆಗಿರೋದು ಪ್ಯಾನಿಕ್ ಬುಕ್ಕಿಂಗ್ನಿಂದ. ಗ್ಯಾಸ್ ಸಿಗದೇ ಇರಬಹುದು ಅನ್ನೋ ಆತಂಕ ಜನರಿಗೆ ಬರೋದಕ್ಕೆ ಕಾರಣ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಭಯೋತ್ಪಾದನೆ, ಸುಮ್ಮನೆ ಸುಳ್ಳು ಹೇಳುವಂಥದ್ದು. ಭಾರತದ ಬಳಿ ಎಷ್ಟು ದಾಸ್ತಾನಿರುತ್ತೆ ಅನ್ನುವಂತಹ ಸತ್ಯ ಹೇಳೋಕ್ಕೂ ಆಗಲ್ವಾ ಪತ್ರಿಕೋದ್ಯಮ ಮಾಡುವಂತಹ ನೈಜ ಪತ್ರಕರ್ತರಿಗೆ? ಆ ಸುಳ್ಳು ಹೇಳಿಕೊಂಡು ಜನರನ್ನು ಹ್ಯಾಮಾರಿಸೋದು, ಹೆದರಿಸೋದು, ಅವರನ್ನು ಭಯದಲ್ಲಿಡೋದು. ಯಾಕಂದರೆ ಸುದ್ದಿ ಸೇಲ್ ಆಗಬೇಕಲ್ಲ. ಏನೇ ಇರಲಿ, ಗ್ಯಾಸ್ ಸಿಗದೇ ಇರಬಹುದು ಎಂಬ ಆತಂಕದಿಂದ ಜನರು ಏಕಕಾಲದಲ್ಲಿ ಸಿಲಿಂಡರ್ ಬುಕ್ ಮಾಡುತ್ತಿರುವುದು ಸರ್ವರ್ಗಳ ಮೇಲೆ ಒತ್ತಡ ಹೇರಿದೆ ಮತ್ತು ವಿತರಣಾ ಸರಪಳಿಯಲ್ಲಿ ಅಡತಣೆ ಉಂಟು ಮಾಡಿದೆ. ಇದು ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಸಲು ಪ್ರಮುಖ ಕಾರಣವಾಗಿದೆ. ಯಾವಾಗ ಗ್ಯಾಸ್ ಏಜೆನ್ಸಿಯವರು ಮುಂದೆ ಹೋಗಿ ನಿಂತ್ಕೊಂಡು ನಾವು ಗ್ಯಾಸ್ ಬುಕ್ ಮಾಡ್ರಿ ಅಂತ 10-20 ಜನ ಹೋಗಿ ನಿಲ್ತೀವಿ, ಅವನಿಗೆ ಗೊತ್ತಾಗುತ್ತೆ, ಇವ್ರಿಗೆ ಭಯ ಶುರುವಾಗಿದೆ. ಈ ಟೈಮಲ್ಲೇ ನಾವು ಎಲ್ಲ ರೀತಿಯಲ್ಲಿ ಹೊರಗಡೆ ಬ್ಲ್ಯಾಕಲ್ಲಿ ಮಾರ್ಕೋಬಹುದು. ಬ್ಲ್ಯಾಕಲ್ಲಿ ನೀವು ಯುದ್ಧದ ಸಂದರ್ಭ ಅಂತಲ್ಲ, ಯುದ್ಧ ಇಲ್ದಾಗಲೂ ಕೂಡ ಈ ಗ್ಯಾಸ್ ಏಜೆನ್ಸಿಗಳು ಈ ಹೋಟೆಲ್ಗಳಿಗೆ ಅಥವಾ ಈ ರಸ್ತೆ ಬದಿ ಅಡುಗೆ ಮಾಡುವ ರಸ್ತೆ ಬದಿ ಹೋಟೆಲ್ಗಳು ಅಥವಾ ತಿಂಡಿ ಮಾಡಿಕೊಡುವಂತಹ ಏನೊಂದು ಸಣ್ಣ ಪುಟ್ಟ ಅಂಗಡಿಗಳಿರ್ತವೆ, ಅಂಥವ್ರಿಗೆ ಬ್ಲ್ಯಾಕಲ್ಲೇ ಮಾರ್ಕೊಳ್ಳುವಂಥದ್ದು. ಆ ಲಾಭವನ್ನು ತಿನ್ನೋದು ಕೂಡ ಅವರೇನೆ. ಈಗಲೂ ಕೂಡ ಈ ಪ್ಯಾನಿಕ್ ಬುಕ್ಕಿಂಗ್ನಿಂದ ಏನು ಈಗ ಒಂದು ಕೃತಕ ಅಭಾವ ಸೃಷ್ಟಿಯಾಗಿದೆ, ಇದರ ಲಾಭ ಕೂಡ ಅವ್ರಿಗೆ ಸಿಗುತ್ತೆ. ಜನರನ್ನು ಹಗಲು ದರೋಡೆ ಮಾಡಿ ಮುಕ್ಕಿ ತಿಂತಾರೆ ಅವರನ್ನು. ಇನ್ನೊಂದು, ಅಭಾವದ ಸುಳ್ಳು ಸುದ್ದಿಯನ್ನು ಜನ ನಂಬುತ್ತಿದ್ದಾರೆ. ಸಿಲಿಂಡರ್ಗಳನ್ನು ಸಂಗ್ರಹಿಸಿಕೊಳ್ಳುತ್ತಿರುವುದು ಮತ್ತು ಕೆಲವು ಕಡೆ ನಡೆಯುತ್ತಿರುವ ಕಾಳಸಂತೆಯ ಈ ಮಾರುಕಟ್ಟೆ ಏನಿದೆ, ಜನಸಾಮಾನ್ಯರಿಗೆ ಸಿಲಿಂಡರ್ ಸಿಗದಂತೆ ಮಾಡ್ತಾ ಇದೆ. ಕೇಂದ್ರ ಪೆಟ್ರೋಲಿಯಂ ಸಚಿವರು ಲೋಕಸಭೆಯಲ್ಲಿ ಮಾಹಿತಿ ನೀಡುತ್ತಾ, ದೇಶದಲ್ಲಿ ಮನೆ ಬಳಕೆಯ ಅಡುಗೆ ಅನಿಲದ ಕೊರತೆ ಇಲ್ಲ ಮತ್ತು ಪೂರೈಕೆ ಸುಗಮಗೊಳಿಸಲು ಪರ್ಯಾಯ ಮಾರ್ಗಗಳನ್ನು ರಷ್ಯಾ, ಕೆನಡಾದಿಂದ ತರಿಸ್ಕೊಳ್ತೀವಿ ಅನ್ನುವಂತಹ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರೂ ಕೂಡ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಅಂತಲೇ ಕೂಗಿಕೊಳ್ತಿದ್ದಾರೆ. ಗ್ಯಾಸ್ ಎಮರ್ಜೆನ್ಸಿ ಬರೋದಕ್ಕೆ ಮಿನಿಮಮ್ 4 ತಿಂಗಳ ನಂತರ ಯೋಚನೆ ಮಾಡಬೇಕಿದೆ. ಯಾಕೆ 4 ತಿಂಗಳು ಭಾರತದ ಬಳಿ ಯಾವ ಸಮಸ್ಯೆನೂ ಬರೋದಿಲ್ಲ ಅಂದರೆ, ಅದಕ್ಕೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಇಂಧನ ದಾಸ್ತಾನು ಇರುತ್ತೆ. ಅದು ನಿಮಗೆ ಗೊತ್ತಾಗಬೇಕು. ಈಗಲೂ ಕೂಡ ನೋಡಿ, ಅಭಾವ ತಡೆಗಟ್ಟಲು ನಗರ ಪ್ರದೇಶಗಳಲ್ಲಿ 2 ಸಿಲಿಂಡರ್ ಬುಕ್ಕಿಂಗ್ ನಡುವೆ 25 ದಿನಗಳ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳ ಅಂತರವಿರಬೇಕೆಂದು ಸರ್ಕಾರ ನಿಯಮ ಜಾರಿಗೊಳಿಸಿದೆ. ಇದೆಲ್ಲದರ ಮಧ್ಯೆ ಭಾರತ ಎಷ್ಟು ಸಮರ್ಥವಾಗಿದೆ ಇಂಧನದ ವಿಚಾರದಲ್ಲಿ. ನಾವೇನು ಉತ್ಪಾದನೆ ಮಾಡೋದಿಲ್ಲ, ಆದರೂ ಕೂಡ ನಾವು ಅವಲಂಬಿತರಾಗಿದ್ದೀವಿ ಒಪೆಕ್ ದೇಶಗಳ ಮೇಲೆ ಅಥವಾ ರಷ್ಯಾ, ಅಮೇರಿಕ ಇದ್ರ ಮೇಲೆ ಅಂತ ಅಂದ್ಕೊಳ್ಳೋಣ. ನೋಡಿ, ಭಾರತವು ಪ್ರಸ್ತುತ ತನ್ನ ಕಾರ್ಯತಂತ್ರದ ತೈಲ ಸಂಗ್ರಹಣಾ ಸಾಮರ್ಥ್ಯ, ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ SPR ಅಂತ ಕರೀತಾರೆ, ಇದರ ಪ್ರಕಾರ ತೈಲ ಕಂಪನಿಗಳ ದಾಸ್ತಾನು ಸೇರಿ ಸರ್ಕಾರದ ದಾಸ್ತಾನು 74 ದಿನಗಳವರೆಗೆ ಸಾಕಾಗುವಷ್ಟು ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಭಾರತದ ಬಳಿ ಇರುತ್ತೆ. ಎಲ್ಲೆಲ್ಲಿ ನೀವು ವಿಶಾಖಪಟ್ಟಣಂ, ಮಂಗಳೂರು, ಅದೇ ಪಡೂರು ಎಲ್ಲ ಕಡೆ ಕೂಡ ನಾವು ದಾಸ್ತಾನು ಮಾಡಿಕೊಳ್ಬಹುದು. ನೋಡಿ, ರಾಷ್ಟ್ರೀಯ ಒಟ್ಟು ದಾಸ್ತಾನು ಪೆಟ್ರೋಲಿಯಂ ಉತ್ಪನ್ನಗಳು 74 ದಿನಗಳಿಗೆ ಆಗುವಷ್ಟು ಭಾರತದ ಬಳಿ ಇರುತ್ತೆ. ಈಗ ಆಲ್ರೆಡಿ 13 ದಿನ ಆಗಿದೆ. 13 ದಿನದಲ್ಲಿ ಇನ್ನೂ ಆ ದಾಸ್ತಾನಿನಿಂದ ತೆಗೆದಿಲ್ಲ, ಅದು ನಿಮ್ಮ ಗಮನಕ್ಕೆ. ನೋಡಿ, ತೈಲ ಕಂಪನಿಗಳು ಕೂಡ ಸುಮಾರು 65 ದಿನಗಳಿಗೆ ಆಗುವಷ್ಟು ದಾಸ್ತಾನನ್ನು ಇಟ್ಟಿರ್ತಾವೆ. SPR, ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್. ಇದರ ಪ್ರಕಾರ ನೋಡಿ, ವಿಶಾಖಪಟ್ಟಣಂನಲ್ಲಿ 101.33 ಮಿಲಿಯನ್ ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಉತ್ಪನ್ನ ಇರುತ್ತೆ. ಇದು ಆಂಧ್ರದ್ದು. ಕರ್ನಾಟಕದಲ್ಲಿ 2 ಘಟಕಗಳು, ಮಂಗಳೂರಲ್ಲಿ 1.5 ಮಿಲಿಯನ್ ಮೆಟ್ರಿಕ್ ಟನ್ ಪೆಟ್ರೋಲಿಯಂ ಉತ್ಪನ್ನ ದಾಸ್ತಾನು ಇರುತ್ತೆ. ಜೊತೆಯಲ್ಲಿ
ಪಾಡೂರಿನಲ್ಲಿ, ಕರ್ನಾಟಕದ ಅದೇ ಕರಾವಳಿ ಭಾಗದಲ್ಲಿ ಬರುವಂತಹ ಪಡೂರಿನಲ್ಲಿ 2.5 ಮಿಲಿಯನ್ ಮೆಟ್ರಿಕ್ ಟನ್ ಹೆಚ್ಚುವರಿ ದಾಸ್ತಾನು ಕೇಂದ್ರಗಳನ್ನು ನಿರ್ಮಿಸಲಾಗಿದೆ. ಅಲ್ಲೂ ಕೂಡ ಇರುತ್ತೆ. ಇವು ಪೂರ್ಣಗೊಂಡು ಈಗ ಆಲ್ರೆಡಿ ಒಂದು ಕಡೆ ವಿಶಾಖಪಟ್ಟಣಂ, ಮಂಗಳೂರು ಮತ್ತು ಪಡೂರುಗಳಲ್ಲಿ ದಾಸ್ತಾನುಗಳಿದೆ. ಇದಲ್ಲೇ ಎರಡನೇ ಹಂತದಲ್ಲೂ ಕೂಡ ಒಡಿಸ್ಸಾದ ಚಂಡೀಗಢ್ನಲ್ಲಿ 4 ಮಿಲಿಯನ್ ಮೆಟ್ರಿಕ್ ಟನ್ನ ದಾಸ್ತಾನು, ಪಾಡೂರಿನಲ್ಲಿ 2.5 ಮಿಲಿಯನ್ ಮೆಟ್ರಿಕ್ ಟನ್ನ ದಾಸ್ತಾನು ಕೇಂದ್ರಗಳನ್ನು ನಿರ್ಮಿಸಲಾಗ್ತಿದೆ. ಒಂದು ವೇಳೆ ಇದು ಕೂಡ ಪೂರ್ಣಗೊಂಡ್ರೆ ದಾಸ್ತಾನು ಕೇಂದ್ರಗಳ ಒಂದು ಕಾಮಗಾರಿ 12 ದಿನಗಳಿಗೆ ಹೆಚ್ಚು ಉಳಿಯುವಂತಹ ಸಾಮರ್ಥ್ಯ ನಮ್ಮ ಬಳಿ ಇರುತ್ತೆ. ಅಂದರೆ 74 + 12 ಎಷ್ಟಾಗುತ್ತೆ? 86 ದಿನಗಳಿಗೆ ನಾವು ಆರಾಮಾಗಿ ಕೂತು ತಿನ್ನಬಹುದು, ಸಮಸ್ಯೆ ಏನಿಲ್ಲ. ಇನ್ನೂ ಮುಖ್ಯ ಏನಂದರೆ, ಇಲ್ಲಿ ಪ್ರಸ್ತುತ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಭಾರತವು ಸುಮಾರು 25ರಿಂದ 30 ದಿನಗಳಿಗೆ ಸಾಕಾಗುವಷ್ಟು LPG ದಾಸ್ತಾನು ಹೊಂದಿದೆ ಅಂತ ಸರ್ಕಾರವೇ ಸ್ಪಷ್ಟಪಡಿಸಿದೆ. ಇನ್ನೂ ಒಂದು ತಿಂಗಳು ನಾವು ಕೆಮ್ಮಂಗಿಲ್ಲ, ಅಷ್ಟು LPG ಗ್ಯಾಸ್ ಇದೆ ಅಂದರೂ ಕೂಡ ಯಾಕೆ ಕೃತಕ ಅಭಾವ ಬರ್ತಿದೆ? ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಯಾಕೆ ಗ್ಯಾಸ್ ಎಮರ್ಜೆನ್ಸಿ ಅಂತ ಬಾಯಿ ಬಡ್ಕೊಳ್ತಿವೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಇನ್ನೂ ಮುಖ್ಯ ಏನಂದರೆ ನೋಡಿ, 74 ದಿನಗಳಿಗಾಗುವಷ್ಟು ದಾಸ್ತಾನು ಒಂದು ಕಡೆ, ತೈಲ ಕಂಪನಿಗಳ ಸುಮಾರು 65 ದಿನಗಳ ದಾಸ್ತಾನು ಒಂದು ಕಡೆ. ಇಷ್ಟಿದ್ದಾಗ್ಯೂ ಕೂಡ ಈ ಕೃತಕ ಅಭಾವ ಸೃಷ್ಟಿಸಿ ಹಗಲು ದರೋಡೆ, ಅದು ಮಧ್ಯಮ ವರ್ಗದ ಜನರಿಂದ ಅವರ ಬೆವರಿನ ಹಣವನ್ನು ಈ ರಾಕ್ಷಸ ರೀತಿಯಲ್ಲಿ ಕಿತ್ಕೊಳ್ಳುವಂತಹ ಈ ಗ್ಯಾಸ್ ಏಜೆನ್ಸಿಗಳಿರಬಹುದು, ಅಥವಾ ಗ್ಯಾಸ್ ಏಜೆನ್ಸಿಯ ಮಾಲೀಕರಿರಬಹುದು, ತೈಲ ಕಂಪನಿಗಳ ಮಾಲೀಕರಿರಬಹುದು, ಎಲ್ಲರೂ ಕೂಡ ಹಗಲು ದರೋಡೆಗೆ ಮುಂದಾಗಿರುವಂಥದ್ದು ಈ ಕೃತಕ ಅಭಾವಕ್ಕೆ ಕಾರಣ. ಗ್ಯಾಸ್ ಸಮಸ್ಯೆ, ಗ್ಯಾಸ್ ಶಾರ್ಟೇಜ್ ಭಾರತದಲ್ಲಿ ಇನ್ನೂ 3-4 ತಿಂಗಳ ಕಾಲ ಇಲ್ಲವೇ ಇಲ್ಲ. ಇವೆಲ್ಲವೂ ಕೂಡ ನಿಮ್ಮ ಕಣ್ಣಿಗೆ ಪಟ್ಟಿ ಕಟ್ಟಿ ನಿಮ್ಮಿಂದ ಹಗಲು ದರೋಡೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡು ಕೂತಿರುವಂತಹ ಬಾಕರು, ಹಣಬಾಕರು, ಕೊಳ್ಳುಬಾಕರು, ಇವರ ಒಂದು ಷಡ್ಯಂತ್ರ ಮಾತ್ರ, ಇವರ ಒಂದು ಪ್ಲಾನ್ ಮಾತ್ರ. ಗ್ಯಾಸ್ ಎಮರ್ಜೆನ್ಸಿ ಅನ್ನೋದು ಭಾರತಕ್ಕೆ ಮುಂದಿನ 3-4 ತಿಂಗಳ ಕಾಲ ಇಲ್ಲವೇ ಇಲ್ಲ. ಅಷ್ಟರಲ್ಲಿ ಯುದ್ಧ ನಿಂತಿರುತ್ತೆ. ಅಷ್ಟೊತ್ತಿಗೆ ಯಾವ ಸಮಸ್ಯೆನೂ ಇರೋದಿಲ್ಲ. ನೀವು ಈ ಪ್ಯಾನಿಕ್ ಬುಕ್ಕಿಂಗ್ಗೆ ಒಳಗಾಗಬೇಡಿ. ಕರೆಕ್ಟ್ ಟೈಮ್ಗೆ ಅವನು ತಂದು ಕೊಡಬೇಕು. ಎಲ್ಲರೂ ಹೋಗಿ ಪದೇ ಪದೇ ಕೇಳ್ತಾ ಇದ್ದರೆ, ಡಿಮ್ಯಾಂಡ್ ಹೆಚ್ಚಾಗ್ತಿದೆ, ಇದೇ ಟೈಮು ಅಂತ ಅವರು ಕೂಡ ನಾಲಿಗೆ ಸವರ್ತಾರೆ. ಇದು ಸತ್ಯ, ಇದೇ ಸತ್ಯ.